ಇದು ಸಂದೇಶ್ ಕೇಸ್ ಮಾತ್ರ ಅಲ್ಲ, ಈ ಹಿಂದೆ ಬಂದಂತ ರಾಮಚಂದ್ರ ರಾವ್ ಕೇಸಲ್ಲೂ ಕೂಡ ಇದೇ ಆಗಿರೋದು. ಡಿಜಿಪಿ ರಾಮಚಂದ್ರ ರಾವ್ ನಿಮಗೆ ನೆನಪಿರಬಹುದು, ಸಮವಸ್ತ್ರ ಹಾಕೊಂಡು ಮಾಡಬಾರದನ್ನು ಮಾಡಿದಂತ ಅಧಿಕಾರಿ. ಆ ಕೇಸು ಕೂಡ ಏನೂ ಆಗಿಲ್ಲ. ಕಾಕಿ ತೊಟ್ಟು ಕಚೇರಿಯಲ್ಲೇ ಮಹಿಳೆಯರ ಜೊತೆಗೆ ರಾಸಲೀಲೆ ಕೇಸ್ ಏನು ಬಂತು, ಆ ಕೇಸಿಗೆ ಸಂಬಂಧಿಸಿ ನಾನು ಹೇಳ್ತಾ ಇರೋದು. ಸಸ್ಪೆಂಡ್ ಆಗಿದ್ದಾರೆ ರಾಮಚಂದ್ರ ರಾವ್, ಕಮಿಟಿ ಮಾಡಿದ್ದಾರೆ, ಕಮಿಟಿ ಆಗಿದೆ, ತನಿಖೆ ಆಗ್ತಿದೆ, ವಿಚಾರಣೆ ಆಗ್ತಿದೆ. ನಾಡ್ದು ಮೇ ತಿಂಗಳಿಗೆ ಈ ರಾಮಚಂದ್ರ ರಾವ್ ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಬೆನಿಫಿಟ್ ಸಿಗತ್ತೆ. ಇವರ ಅದೃಷ್ಟ ಚೆನ್ನಾಗಿದ್ರೆ ಇನ್ಯಾವುದಕ್ಕಾದ್ರೂ ನೇಮಕನೂ ಮಾಡ್ತಾರೆ. ನಿವೃತ್ತ IPS ಅಧಿಕಾರಿಗಳ ಕಮಿಟಿ ಅಂತ ಮಾಡಿ ಇವರನ್ನೇ ಅದರ ಅಧ್ಯಕ್ಷರನ್ನಾಗಿ ಮಾಡಿದ್ರು. ನಿವೃತ್ತ IPS ಅಧಿಕಾರಿಗಳ ಕಲ್ಯಾಣಾಭಿವೃದ್ಧಿ ಸಂಘ ಅಂತ ಮಾಡಿ ಅದಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಹಿಂಗಾದ್ರೆ ಭಯ ಎಲ್ಲಿ ಬರುತ್ತೀರಿ ಅಧಿಕಾರಿಗಳಿಗೆ? ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗದೆ ಹೋದ್ರೆ ಭಯ ಎಲ್ಲಿ ಬರುತ್ತೆ? ಭಯನೂ ಬರಲ್ಲ, ಮಣ್ಣು ಬರಲ್ಲ, ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇದು ವ್ಯವಸ್ಥೆ ಸರಿ ಹೋಗಲ್ಲ, ವ್ಯವಸ್ಥೆ ಸರಿದಾರಿಗೆ ಬರಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿ. ರಮೇಶ್, ಈಗ ಸಂದೇಶ್ ಕೇಸು, ರಾಮಚಂದ್ರ ರಾವ್ ಕೇಸು, ಅದರ ಹಿಂದೆ ಹಲವು ಕೇಸುಗಳನ್ನು ನಾವು ಕೋಟ್ ಮಾಡಬಹುದು ಬೇಕಿದ್ರೆ. ಆಗಿದ್ದೇನು ಅಂತಂದ್ರೆ ಸಸ್ಪೆನ್ಷನ್ನು, ಆ ನಂತರ ಇಲಾಖಾ ತನಿಖೆ, ಅದು ಮುಗಿದ ನಂತರ ಮತ್ತೆ ಪೋಸ್ಟಿಂಗು, ಇಷ್ಟೇ ಆಗಿರೋದು. ಹಿಂಗಾದ್ರೆ ಈ ವ್ಯವಸ್ಥೆ ಹೆಂಗೆ ಸುಧಾರಿಸುತ್ತೆ ರಮೇಶ್? ಖಂಡಿತ ರಕ್ಷಿತ್, ಅಂದರೆ ಎಲ್ಲ ಒಂದು ಕಡೆ ಪೊಲೀಸ್ ಇಲಾಖೆ ಆಗಲಿ ರಾಜ್ಯ ಸರ್ಕಾರದ ಮೇಲೆ ಸಾಮಾನ್ಯ ಜನರಿಗೆ ನಂಬಿಕೆ ಹೋಗ್ಲಿಕ್ಕೆ ಇದೇ ಕಾರಣ ಅನ್ನುವಂಥದ್ದು. ಅಂದರೆ ಈ ರೀತಿಯ ಗಂಭೀರ ಪ್ರಕರಣಗಳು, ಒಬ್ಬ ಅಧಿಕಾರಿ, ಒಬ್ಬ ಸಮಾಜದ ರಕ್ಷಣೆ ಮಾಡಬೇಕಾದಂಥ ಕಾಕಿ ತೊಟ್ಟಂಥ ಅಧಿಕಾರಿಗಳೇ ಮಹಿಳೆಯರು ತಾವು ಯಾವುದೋ ಒಂದು ಕೆಲಸಕ್ಕೆ ರಕ್ಷಣೆಗಾಗಿ ಅಥವಾ ಒಂದು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಅಥವಾ ಒಬ್ಬ ಅಧಿಕಾರಿಯ ಜೊತೆ ಬರ್ತಾರೆ ಅಂದರೆ ಏನೋ ಒಂದು ನ್ಯಾಯವನ್ನು ಬೇಡ್ಕೊಂಡು ಬಂದಿರ್ತಾರೆ. ಅಂತಹ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿ ಅವ್ರನ್ನ ಮಂಚಕ್ಕೆ ಕರೆದು ಅಥವಾ ಅವ್ರ ಜೊತೆ ರಾಸಲೀಲೆ ಮಾಡಿದಂಥ ಪ್ರಕರಣಗಳಲ್ಲಿಯೂ ಕೂಡ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಅಥವಾ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಇಲ್ಲ ಅನ್ನುವಂಥದ್ದಾದರೆ ಇಲಾಖೆ ಆಗಲಿ ರಾಜ್ಯ ಸರ್ಕಾರ ಆಗಲಿ ಏನು ಮಾಡಲಿಕ್ಕೆ ಹೊರಟಿದೆ ಅನ್ನುವಂಥದ್ದು. ಅಂದರೆ ಯಾವುದೇ ಪ್ರಕರಣಗಳು ಬೆಳಕಿಗೆ ಬಂದ ನಂತರವೂ ಕೂಡ ಅದು ಕೂಡ ಒಂದು ಪ್ರಮುಖವಾದ ಅಂಶವನ್ನು ಗಮನಿಸಬೇಕು ನಾವಿಲ್ಲಿ ರಕ್ಷಿತ್. ಅಂದರೆ ಯಾವ ಪ್ರಕರಣಗಳು ಕೂಡ ಮಾಧ್ಯಮದಲ್ಲಿ ಬಂದ ನಂತರವಷ್ಟೇ ಸರ್ಕಾರಕ್ಕೆ ಗೊತ್ತಾಗಿದೆಯಾ? ಖಂಡಿತ ಇಲ್ಲ. ಆ ಮೊದಲು ಕೂಡ ಎಲ್ರಿಗೂ, ಹಿರಿಯ ಅಧಿಕಾರಿಗಳಿಗೆ, ಸರ್ಕಾರದ ಮಟ್ಟದ ಎಲ್ರಿಗೂ ಕೂಡ ಗೊತ್ತಿರ್ತದೆ. ರಾಮಚಂದ್ರ ರಾವ್ ಅವರ ಪ್ರಕರಣ ನಾವು ಏನೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಳಕಿಗೆ ಬರುವ ಮೊದಲೇ CM ವರ್ಗೂ ಕೂಡ ಈ ವಿಡಿಯೋದ ಚರ್ಚೆ ನಡೆದಿತ್ತು. ಆದರೂ ಕೂಡ ಆ ಸುವರ್ಣ ನ್ಯೂಸು ಮತ್ತು ಮಾಧ್ಯಮಗಳಲ್ಲಿ ಆ ಒಂದು ಪ್ರಚಾರ ಆದ ನಂತರವಷ್ಟೇ ಅದರ ವಿರುದ್ಧ ಕ್ರಮ ಅನ್ನುವಂಥ ಚರ್ಚೆಗಳಾಗುತ್ತೆ. ಇನ್ನು ಸಂದೇಶ್ ಪ್ರಕರಣಕ್ಕೆ ಬಂದರೂ ಕೂಡ ಸಂದೇಶ್ ಕಳೆದ 1 ವರ್ಷದಿಂದ ಮಂಗಳೂರಿನಲ್ಲಿ ಅಲೆಯಬಾರದವರ ಬಳಿ ಎಲ್ಲ ಅಲ್ಲದೆ ಆಡಿದ್ದಾರೆ ಈ ಸಂತ್ರಸ್ತೆಯರು. ಆದರೂ ಕೂಡ ಯಾವುದೇ ಕ್ರಮ ಆಗದೆ ಮಾಧ್ಯಮಗಳಲ್ಲಿ ಬಂದು ಸಾರ್ವಜನಿಕ ವಲಯದಲ್ಲಿ ಒತ್ತಾಯಗಳು ಕೇಳಿಬಂತ ಸಸ್ಪೆನ್ಷನ್ ಅನ್ನುವಂಥ ಒಂದು ಕಣ್ಣೊರೆಸುವ ತಂತ್ರವನ್ನು ಮಾಡುವಂಥದ್ದು ಮತ್ತು ಇಲಾಖಾ ತನಿಖೆಗಳನ್ನು ನೇಮಕ ಮಾಡುವಂಥದ್ದು ಅಥವಾ ಕಮಿಟಿಗಳನ್ನು ನೇಮಕ ಮಾಡುವಂಥದ್ದು. ಅಂದರೆ ಇಲಾಖಾ ತನಿಖೆ ಆಗಲಿ ಕಮಿಟಿ ಎನ್ಕ್ವೈರಿಗಳಾಗಲಿ ನಡೀತು ಅನ್ನುವಂಥದ್ದು. ಆದರೆ ಅದರ ರಿಸಲ್ಟ್ ಏನು ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಅಂದರೆ ಇಂತಹ ಮಹಿಳೆಯರ ಜೊತೆ ಅಂದರೆ ಅಶ್ಲೀಲ ಒಂದವಾಗಿ ನಡ್ಕೊಂಡಂಥವ್ರು ಅಥವಾ ಮಹಿಳೆಯರನ್ನ ಮಂಚಕ್ಕೆ ಕರೆದು ಅನ್ನುವಂಥದ್ರ ವಿರುದ್ಧ FIR ದಾಖಲು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕು. ಇನ್ವೆಸ್ಟಿಗೇಷನ್ ಮಾಡಿದಾಗಲೇ ಅವರ ವಿರುದ್ಧ ಒಂದು ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಎನ್ಕ್ವೈರಿ ಅನ್ನುವಂಥದ್ದು ನಿಜಕ್ಕೂ ಅದು ಕಣ್ಣೊರೆಸುವ ತಂತ್ರ. ಎನ್ಕ್ವೈರಿ ಅಂದ್ರೆ ಯಾರೊಬ್ಬರು ನೇಮಕ ಮಾಡ್ತಾರೆ, ಅಲ್ಲಿ ಸತ್ಯಾಸತ್ಯತೆ ಇದೆಯಾ ಇಲ್ವಾ ಅನ್ನುವಂಥ ಒಂದು ಏನು ವರದಿಯನ್ನು ಸಿದ್ಧಪಡಿಸ್ತಾರೆ. ಆ ವರದಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ. ಆ ಸರ್ಕಾರ ಆ ವರದಿಯನ್ನು ಅಂದರೆ ಅನುಷ್ಠಾನ ಮಾಡ್ಬೋದು, ಮಾಡದೇ ಇರಬಹುದು, ಅಥವಾ ಆ ವರದಿಗಳು ಯಾವಾಗ ಸಲ್ಲಿಕೆ ಆಗುತ್ತೆ, ವರದಿಗಳಲ್ಲಿ ಏನಿದೆ, ಏನು ಶಿಫಾರಸುಗಳಿದೆ, ಅದನ್ನ ಏನಾದರೂ ಅವರು ಕ್ರಮಕ್ಕೆ ಜಾರಿಗೆ ತಂದ್ರ ಈ ಯಾವ ವಿಚಾರವೂ ಕೂಡ ಬಯಲಿಗೆ ಬರೋದೇ ಇಲ್ಲ. ಅಂದರೆ ಈಗ ರಾಮಚಂದ್ರ ಅವರು ಕಳೆದ 2 ತಿಂಗಳ ಹಿಂದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏನು ಬಯಲು ಮಾಡಿದ ನಂತರ ADGP ಜಿತೇಂದ್ರ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಎನ್ಕ್ವೈರಿ ಕಮಿಟಿಯನ್ನು ನೇಮಕ ಮಾಡ್ತಾರೆ. ಈಗ ಕಳೆದ ನಿನ್ನೆ ಹಲವು ಬಾರಿ ಜಿತೇಂದ್ರ ಅವ್ರಿಗಾಗಲಿ DG and IGP ಸಲೀಮ್ ಅವ್ರಿಗಾಗಲಿ ಮತ್ತು ಆ ಕಮಿಟಿಯಲ್ಲಿರೋರು ಬಹುತೇಕರಿಗೆ ಕರೆಯನ್ನು ಮಾಡಿದ್ದು, ಅವರನ್ನು ಸಂಪರ್ಕ ಮಾಡಿ ಈ ಒಂದು ವರದಿ ಎಲ್ಲಿಗೆ ಬಂತು, ಎನ್ಕ್ವೈರಿ ಎಲ್ಲಿಗೆ ಬಂತು ಅನ್ನುವಂಥ ಕೇಳುವಂಥ ಪ್ರಯತ್ನವನ್ನು ಮಾಡಿದರೆ ಈ ವಿಷಯ ಎತ್ತಿದ ತಕ್ಷಣ ಅದು ನಮಗೆ ಗೊತ್ತಿಲ್ಲ, ಹಿರಿಯರಿಗೆ ಕೇಳಬೇಕು, ಅವ್ರಿಗೆ ಕೇಳಬೇಕು, ಇವ್ರಿಗೆ ಕೇಳಬೇಕು, ಅದನ್ನು ಕೇಳಲೇಬೇಡಿ ಅನ್ನುವಂಥದ್ದು ಹೇಳ್ಬೇಕಾದಂಥವ್ರು ಫೋನೇ ತೆಗೆಯೋದಿಲ್ಲ, ಮೆಸೇಜ್ಗೆ ರಿಪ್ಲೈ ಮಾಡೋದಿಲ್ಲ. ಅಂದರೆ ಎಲ್ಲ ಒಂದು ಕಡೆ ಎಲ್ಲವನ್ನು ಕೂಡ ಮುಚ್ಚಿಡುವಂಥ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ರಾಮಚಂದ್ರ ರಾವ್ ಅಂತ ಈ DGP ದರ್ಜೆಯಿಂದ ವ್ಯಕ್ತಿಯ ಮೇಲೆ ಗಂಭೀರವಾದ ಆರೋಪಗಳು ಬಂದ ನಂತರ ಸಮಯವನ್ನು ವ್ಯರ್ಥ ಮಾಡದೆ
ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು. ಇನ್ನೆರಡು ತಿಂಗಳಲ್ಲಿ ಅವ್ರು ರಿಟೈರ್ಮೆಂಟ್ ಆಗ್ತಾರೆ. ಅಂದ್ರೆ ರಿಟೈರ್ಡ್ ಆಯ್ತು ಅಂದ್ರೆ ನೀವು ಹೇಳ್ತಾ ಇದ್ರಿ ಹೇಗೆ ಅವರು ಮುಂದೆ ರಿಟೈರ್ಡ್ ಆದ ನಂತರ ಮತ್ತೆ ಯಾವುದೋ ಒಂದು ಒಳ್ಳೆಯ ಹುದ್ದೆಗೆ ಕರ್ಕೊಂಡು ಬಂದು ಸರ್ಕಾರ ಕೂರಿಸಿದ್ರು ಕೂಡ ಆಶ್ಚರ್ಯ ಇಲ್ಲ. ಸೊ ಹಾಗಾಗಿ ಇಂತಹ ಗಂಭೀರವಾದ ಪ್ರಕರಣ, ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದಂತ ಅಥವಾ ಅವ್ರ ಜೊತೆ ಅವ್ರನ್ನ ಏನೋ ಮಂಚಕ್ಕೆ ಕರೆದಂತ ಪ್ರಕರಣಗಳಲ್ಲಿ ಕೂಡ ಅಥವಾ ರಾಷ್ಟ್ರೀಯ ನಡೆಸಿದಂತ ಪ್ರಕರಣಗಳಲ್ಲಿ ಆದರೂ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಆಗದೆ ಇದ್ರೆ ಇಲಾಖೆ ಮೇಲೆ ಆಗಲಿ ಅಥವಾ ಸರ್ಕಾರದ ಮೇಲೆ ಆಗಲಿ ಸಾಮಾನ್ಯ ಜನರಿಗೆ ನಂಬಿಕೆ ಆದರೂ ಹೇಗೆ ಬರುತ್ತೆ? ಈ ರೀತಿಯ ಕಣ್ಣೊರೆಸುವ ತಂತ್ರಗಳ ಅಂದ್ರೆ ವಿಚಾರಣೆಗಳ ಅನ್ನೋದನ್ನ ಬಿಟ್ಟು ಅವರ ವಿರುದ್ಧ ತಕ್ಷಣಕ್ಕೆ ಏನಾದರೂ ಕ್ರಮವನ್ನು ತೆಗೆದುಕೊಳ್ಬೇಕು ಅಥವಾ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ಗಳಿಗೆ ಆದೇಶ ಮಾಡುವಂತದ್ದು ಇಲ್ಲಿ ಮೇಲ್ನೋಟಕ್ಕೆ ಅತ್ಯಂತ ತುರ್ತಾಗಿ ಕಂಡು ಬರ್ತಾ ಇದೆ. ರಕ್ಷತೆ, ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.